ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾ ಡಿಮ್ಯಾಂಡ್ ಆಗಿರುವಂತ ಈ ಒಂದು ವಿಡಿಯೋನ ಎಲ್ಲರಿಗೂ ತಗೊಂಡು ಬಂದಿರೋದೇನು ಅಂದ್ರೆ, ತುಂಬಾ ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿರುವಂತ ಆನ್ ಡಿಮ್ಯಾಂಡ್ ಇವತ್ತು ವಿಡಿಯೋನ ತಗೊಂಡು ಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ ನಿದ್ದೆ ಸರಿಯಾಗಿ ನಮಗೆ ಬರಲಿಲ್ಲ ಅಂದ್ರೆ, ನಿದ್ದೆ ನಾವು ಮಾಡಲಿಲ್ಲ ಅಂದ್ರೆ ನಾವು ಮನುಷ್ಯರೇ ಆಗಿರೋದಿಲ್ಲ. ದೇಹಕ್ಕೆ ಆರಾಮವಾಗಿ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀವಲ್ವಾ, ಏನದು ನಮ್ಮ ದೇಹಕ್ಕೆ, ಇದಕ್ಕಿಂತ ಹೆಚ್ಚು ಮನಸ್ಸಿಗೆ ಆರಾಮವಾಗಿ ನಮಗೆ ಏನಾದ್ರೂ ಒಂದು ಥೆರಪಿ ಇದೆ ಅಂತ ಹೇಳಿದ್ರೆ ಅದು ನಿದ್ದೆಯನ್ನ ಯಾರು ಸರಿಯಾಗಿ ನಾವು ಸಮಯಕ್ಕೆ ಸರಿಯಾಗಿ ನಾವು ನಿದ್ದೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮಾನಸಿಕ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನೋಡಿ, ಸೈಕಾಲಜಿ ಹೇಳುತ್ತೆ 72 ಗಂಟೆ ಯಾರು ಸತತವಾಗಿ ನಿದ್ದೆಯನ್ನ ಮಾಡದೇ ಇಲ್ಲ, ಕಂಟ್ರೋಲ್ ಮಾಡ್ತಾರೆ, ಅಥವಾ ಏನೇನೋ ಅವರಿಗೆ ಸ್ಟ್ರೆಸ್ ಇರ್ಬೋದು, ಯಾವುದೋ ಒಂದು ಫಿಯರು, ಫೋಬಿಯಾ, ಯಾವುದೋ ಒಂದು ವಿಷಯಗಳನ್ನ ಇಟ್ಕೊಂಡು ನೆಮ್ಮದಿ ಹಾಳು ಮಾಡಿಕೊಂಡು, ಮನಸ್ಸು ಹಾಳು ಮಾಡ್ಕೊಂಡು ಎಷ್ಟೋ ಜನ ಮಾನಸಿಕ ಕಾಯಿಲೆಯನ್ನ ಅನುಭವಿಸ್ತಾ ಇರುವಂತವ್ರು 72 ಗಂಟೆಗಳ ಕಾಲ ನಿದ್ದೆ ಅಂದ್ರೆ 3 ದಿನ 4 ದಿನ ಸತತವಾಗಿ ಮಧ್ಯಾಹ್ನನೂ ನಿದ್ದೆ ಇಲ್ಲ, ರಾತ್ರಿನೂ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಅವರನ್ನ ಪಕ್ಕಾ ಇವ್ರದ್ದು ಮೆಂಟಲ್ ಪ್ರಾಬ್ಲಮ್ಸ್ ಇದೆ, ಮೆಂಟಲ್ ಇಶ್ಯೂಸ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸೈಕಾಲಜಿನಲ್ಲಿ. ಸೊ ಹೀಗಿರುವಾಗ ಎಲ್ಲದೂ ಹೇಳುತ್ತೆ, ವಿಜ್ಞಾನನೇ ಹೇಳುತ್ತೆ ಅಂದ್ರೆ, ನಮ್ಮ ಜೀವನ ಶೈಲಿಯಲ್ಲಿ ನಮ್ಗೆ ಯಾವ್ಯಾವ ರೀತಿಯಾದ ಪ್ರೆಷರ್ಸು, ಟೆನ್ಷನ್ಸು, ವರೀಸು, ಅನ್ವಾಂಟೆಡ್ ಟಾಕ್ಸಿಕ್ ಅನ್ನ ತಗೊಳ್ಳೋವಂಥದ್ದು, ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋವಂಥದ್ದು, ನೋವು ಮಾಡ್ಕೊಳ್ಳೋವಂಥದ್ದು, ಯಾವುದೋ ಒಂದು ವಿಷಯ ಮನಸ್ಸಿಗೆ ತಗೊಂಡು ಅದು ಭಯ, ಅಲ್ಲಿಂದ ಆತಂಕ, ಅಲ್ಲಿಂದ ಅದು ದೊಡ್ಡದಾದ ಒಂದು ಹೆದರಿಕೆಯ ಒಂದು, ಅಂದ್ರೆ ಫಿಯರ್ ಅಂಡ್ ಫೋಬಿಯಾ ಅಂತ ಹೇಳ್ತೀವಿ, ಅಲ್ಲಿವರೆಗೂ ಮನುಷ್ಯನನ್ನ ಕರ್ಕೊಂಡು ಹೋದಾಗ ನಿದ್ದೆ ಯಾವ ಕಡೆಯಿಂದ ಬರುತ್ತೆ ಅಲ್ವಾ? ಸೊ ರಾತ್ರಿ ಆದ ತಕ್ಷಣನೇ ನಿದ್ದೆ ಮಾಡಬೇಕು ಅಂತ ಒಂದು ನಮ್ಮ ಪ್ರಕೃತಿನೇ ನಮಗೆ ಹೇಳಿಕೊಡುತ್ತೆ. ಆದ್ರೆ ಇಲ್ಲಿ ಇವತ್ತಿನ ಒಂದು ಸ್ಟ್ರೆಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಲೇಟ್ ನೈಟ್ ಆಗಿ ಮನೆಗೆ ಬರುವಂಥದ್ದು, ಎಲ್ಲ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು, ಮನೆಗೆ ಬರೋದೇ 11-12 ಗಂಟೆ ಆಗುತ್ತೆ, ಊಟ ಎಷ್ಟೋ ಲೇಟ್ ಆಗಿ ಮಾಡುವಂಥದ್ದು, ಆಮೇಲೆ ಮಲ್ಕೊಳಕ್ ಹೋಗುವಂಥದ್ದು, ತಕ್ಷಣ ನಿದ್ದೆ ಬರಲ್ಲ ಅಂತ ಹೇಳಿ ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು, ಮೊಬೈಲ್ ರೇಸ್ ಇಂದನೂ ಕೂಡ ನಮ್ಮ ನಿದ್ದೆ ಹಾಳಾಗ್ತಾ ಇದೆ. ಅಷ್ಟೇ ಅಲ್ಲ, ಮೊಬೈಲಿನ ಒಂದು ಬೆಳಕಿಂದ ಕೂಡ ನಮ್ಮ ಕಣ್ಣಿಗೆ ಇದಿನ್ನು ಬೆಳಕು ಇದೆ, ಕತ್ಲಾಗಿಲ್ಲ ಅಂದ್ಬಿಟ್ಟು ನಮ್ಮ ಬ್ರೈನ್ ಸಿಗ್ನಲ್ ನಮಗೆ ನಿದ್ದೆಯನ್ನು ಕೊಡೋದಿಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿದ್ದೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡ್ತಾ ಇದ್ದಾರೆ ಅಂತ ನಿದ್ದೆ ಬರ್ತಾ ಇಲ್ವಾ, ಎರಡು ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಹೀಗಾಗಿರೋದ್ರಿಂದ ನಿದ್ದೆ ಅನ್ನುವಂಥದ್ದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಾದ್ರೂ ದೇಹ ಮತ್ತು ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಆಗ್ತಾ ಇದೆಯಪ್ಪ, ಒಂದು ಥೆರಪಿ ಸಿಗ್ತಾ ಇದೆಯಪ್ಪ, ಒಂದು ಸಮಾಧಾನ, ನೆಮ್ಮದಿ, ಶಾಂತಿ ಸಿಗ್ತಾ ಇದೆಯಪ್ಪ ಅಂದ್ರೆ ಅದು ನಿದ್ದೆಯಿಂದ ಮಾತ್ರ ಸಾಧ್ಯ. ಹೇಳ್ತೀವಿ ಅಲ್ವಾ, ಯಾಕೆ ಮನ್ಸು ಕೆಡಿಸ್ಕೊಂಡಿದ್ದೀರಾ, ಒಂದು ಅರ್ಧ ಗಂಟೆ ಆರಾಮ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ ಬನ್ನಿ ಅಂತ. ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಹೇಳಬೇಕು ಅಂದ್ರೆ, ನೀವು ಒಂದ್ ಸ್ವಲ್ಪ ಧ್ಯಾನ ಮಾಡಿ. ಧ್ಯಾನ ಅಂದ್ರೆ ಏನ್ ಹೇಳಿ, ಧ್ಯಾನದಲ್ಲಿ ಕೂಡ ನೀವು ಮನಸ್ಸು, ದೇಹ, ಆತ್ಮವನ್ನ ಪ್ರಶಾಂತತೆಗೆ ಕರ್ಕೊಂಡು ಹೋಗುವಂಥದ್ದು, ಆ ಸ್ಟ್ರೆಸ್ ಲೆವೆಲ್ ಅನ್ನ ಇಳಿಸ್ಕೊಂಡು ಮೈಂಡ್ ಅಲ್ಲಿ ಆಗುವಂತ ಸಂಘರ್ಷನ, ಆ ಒಂದು ಗಜಿಬಿಜಿ, ಕಿಟಿಕಿಟಿ, ಕಿರಿಕಿರಿ ಎಲ್ಲವನ್ನು ನಾವು ಶಾಂತಿ ಮಾಡ್ಕೊಂಡಾಗ ಮಾತ್ರ ಮನಸ್ಸು ಶಾಂತವಾಗತ್ತೆ ಅಂತ ಹೇಳಿ ಅಲ್ಲಿ ನಮಗೆ ಒಂದು ಥೆರಪಿ, ಧ್ಯಾನದ ಮುಖಾಂತರ ಒಂದು ಥೆರಪಿ ಸಿಗುತ್ತೆ. ಇದೇ ರೀತಿ ನಿದ್ದೆ ಅನ್ನುವಂಥದ್ದು ಇವತ್ತು ಯಾರ್ಯಾರೆಲ್ಲ ಇಷ್ಟು ಕ್ವಶನ್ಸ್ಗಳು ಹಾಕಿ, ಇಷ್ಟು ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಅಂದ್ರೆ, ಎಷ್ಟು ಜನಕ್ಕೆ ಈಗಿನ ಕಾಲದಲ್ಲಿ ನಿದ್ದೆ ಅನ್ನುವಂಥದ್ದು 8 ಗಂಟೆ ನಿದ್ದೆ ಮಾಡ್ಲೇಬೇಕು, ಅವಾಗ್ಲೇ ನಮ್ಗೆ ಆರೋಗ್ಯ. ಎಲ್ಲರಿಗೂ ಏನಾಗ್ತಾ ಇದೆ, ಮಧ್ಯದಲ್ಲಿ ನಿದ್ದೆ ಬರುತ್ತೆ, ಎದ್ದು ಬಿಡ್ತೀವಿ, ಆಮೇಲೆ ಹೋಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಆಬ್ವಿಯಸ್ಲಿ ಎಲ್ಲರಿಗೂ, ನಾವು ನೀರು ಕುಡಿದು ಮಲಗಿದ್ವಿ, ಮಧ್ಯದಲ್ಲಿ ನಮ್ಗೆ ಯೂರಿನ್ ಪಾಸ್ ಮಾಡ್ಬೇಕು ಅನಿಸ್ತು, ಅದು ಅರ್ಜೆಂಟ್ ಆಯ್ತು, ಎದ್ವಿ, ಬಾತ್ರೂಮ್ಗೆ, ರೆಸ್ಟ್ ರೂಮಿಗೆ ಹೋಗಿ ಬಂದ್ವಿ, ನಿದ್ದೆ ಬರಲೇ ಇಲ್ಲ ನಮ್ಗೆ. ಯಾವುದೋ ಒಂದು ರಾತ್ರಿ ಮಲಗೋ ಟೈಮಲ್ಲಿ ಏನೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ಬಿಟ್ವಿ, ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಯಾರಿಗೋ ಮನೆಯಲ್ಲಿ ಹುಷಾರಿಲ್ಲ, ಅವ್ರನ್ನ ನೋಡಿದ್ವಿ, ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ. ನಾಳೆ ಒಂದು ಇಂಟರ್ವ್ಯೂ ಇದೆ, ನಿದ್ದೆ ಬರ್ತಾ ಇಲ್ಲ. ನಾಳೆ ರಿಸಲ್ಟ್ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಈ ಆಂಗ್ಸೈಟಿ,
ಫಿಯರ್ ಕನ್ಸಿಡರ್ ಆಗಿ ಒಳಗಡೆಗೆ ಆ ಒಂದು ಪ್ರೆಷರ್ನ ತಗೊಂಡು ನಾರ್ಮಲ್ ಅನ್ನೋದು ಹೊರಟೋಗ್ತಿರುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ಇಟ್ಕೊಂಡು ಯಾರ್ಯಾರೆಲ್ಲ ಇದ್ದೀರೋ, ಮಧ್ಯದಲ್ಲಿ ಡಿಸ್ಟರ್ಬ್ ಸ್ಲೀಪ್ ಆಗ್ತಾ ಇದೆ ಅನ್ಕೊಂಡು ಯಾರೆಲ್ಲ ತೊಂದರೆ ಪಡ್ತಾ ಇದ್ದೀರೋ ಅವರಿಗೆ ನಾನು ತಂದಿರುವಂಥದ್ದು ವೇದಿಕ್ ಸ್ವಿಚ್ ವರ್ಡ್ಸ್. ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನೋದು ತುಂಬಾ ಟ್ರೆಮೆಂಡಸ್ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಅದ್ಭುತವಾದ ರಿಸಲ್ಟ್ ಅಂತಾನೆ ಹೇಳ್ಬಹುದು. ಯಾರಿಗೆಲ್ಲ ನಮ್ಗೆ ವೇದಿಕ್ ಸ್ವಿಚ್ ವರ್ಡ್ಸ್ ನಾನು ಕೊಡ್ತಾ ಇರೋದನ್ನ ಉಪಯೋಗ ಮಾಡ್ತಾ ಇದ್ದೀರೋ ನಿಮಗಂತೂ ಅದ್ಭುತವಾದ ರಿಸಲ್ಟ್ ನೀವೇ ಹೇಳ್ಕೊಂಡಿದ್ದೀರಿ. ನಮಗೆ ಎಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರದು ನಾನು ಪಿನ್ ಮಾಡಿರ್ತೀನಿ, ಎಷ್ಟು ನಮಗೆ ಒಳ್ಳೆ ರಿಸಲ್ಟ್ಸ್ ಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ನಾನು ಮೊದಲನೇ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡಿರುವಂತದ್ದು ಯಾವುದು, ಸರಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾವ ನಿದ್ದೆ ಅದು? ಸೋಮ. ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ ಸೋಮ ಅನ್ನುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ನೋಡಿ, ಒಂದು ವೈಟ್ ಶೀಟ್ ತಗೊಳ್ಳಿ. ವೈಟ್ ಶೀಟ್ ಅಲ್ಲಿ ನೀವು ಇಲ್ಲಿ ನಂಬರ್ 1 ಅಂತ ಹಾಕೊಂಡು ಇಲ್ಲಿ ಸೋಮ ಅಂತ ರೈಟಿಂಗ್ ಅಲ್ಲಿ ಬರಿಬೇಕು. ಸೋಮ, ಕಣ್ಣು ಮುಚ್ಕೊಂಡು ಸೋಮ 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 ಮನಸ್ಸಿನಲ್ಲಿ 3 ಸಾರಿ ಹೇಳ್ಕೋಬೇಕು. ಅದೇ ತರ ಸೆಕೆಂಡ್ ನಂಬರ್ 2 ಹಾಕಿ ಸೋಮ ಅಂತ ಬರೀರಿ, ಕಣ್ಣು ಮುಚ್ಕೊಂಡು ಸೋಮ ಸೋಮ ಸೋಮ. ನಂಬರ್ 3 ಬರೀರಿ, ಸೋಮ ಅಂತ ಬರೀರಿ, ಸೋಮ ಸೋಮ ಸೋಮ. ಅರ್ಥ ಏನು ಅಂದ್ರೆ 1 ಸಾರಿ ಬರಿಬೇಕು, ಬರ್ದಿರೋದನ್ನ ಕಣ್ಣು ಮುಚ್ಕೊಂಡು 3 ಸಾರಿ ಜಪ ಮಾಡಬೇಕು, ಚಾಂಟ್ ಮಾಡಬೇಕು, ಹೇಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ 108 ಸಾರಿ ನೀವು ಬರಿಬೇಕು. ಅಂದ್ರೆ ಅಲ್ಲಿಗೆ 108 ಇಂಟು 3 108 ಸಾರಿ ನೀವು ಬರಿತೀರಿ. ಅದನ್ನೇ ನೀವು ಕಣ್ಣು ಮುಚ್ಕೊಂಡು 3 ಸಾರಿ ಜಪ ಮಾಡ್ತೀರಿ, ಹೇಳ್ಕೊಳ್ತೀರಿ. ಓಕೆ, ಇದನ್ನ ನಮಗೆ ಇನ್ಸ್ಟಾಲೇಷನ್ ಅಂತ ಕರಿತೀವಿ. ಈ ಒಂದು ನಾನು ಕೊಟ್ಟಿರುವಂತ ಸೋಮ ಅನ್ನುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಆ ಒಂದು ಸಿದ್ಧಿ ಆಗುತ್ತೆ. ಆ ಒಂದು ಸ್ವಿಚ್ ವರ್ಡ್ ನಿಮಗೆ ಸಿದ್ಧಿ ಆಗುತ್ತೆ. ಮಂತ್ರ ನಿಮಗೆ ಅದು ಹೇಳಿದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಇದನ್ನು ಮಾಡಿದ ನಂತರ ನಿಮ್ಮ ಒಂದು ನಿದ್ದೆಗೆ ನೀವು ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಬರುತ್ತೆ. ಹಾಗೆ ಡೈರೆಕ್ಟ್ ಆಗಿ ಮಾಡಿದ್ರೆ ಬರೋದಿಲ್ಲ. ಆಮೇಲೆ ತುಂಬಾ ಜನ ಕೇಳ್ತೀರಿ, ಒಂದ್ಸತಿ ದಿನ ಬರಿಬೇಕಂತ. ಇಲ್ಲ, ಇದು ಒಂದ್ಸತಿ ಮಾತ್ರ ಬರೆಯುವಂಥದ್ದು. 108 ಸಾರಿ ಬರಿತೀರಿ, ಕಣ್ಣು ಮುಚ್ಕೊಂಡು 3 ಸಾರಿ ಅದನ್ನ ಹೇಳ್ಕೊಳ್ತೀರಿ. ಅಲ್ಲಿಗೆ ಮುಗೀತು. ಈ ಶೀಟ್ ಇಂದು ಕತೆ ಮುಗೀತು. ನೀವು ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಬಹುದು, ಇಟ್ಕೊಳ್ದೇನೆ ನೀವು ಅದನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ಕಳಿಸ್ಬೋದು. ಓಕೆನಾ? ಇಷ್ಟನ್ನ ಮಾಡಿ ಅಷ್ಟೇ. ಸೊ ಬೇರೆ ಏನು ಇಲ್ಲ. ಒಂದೇ ಸರಿ ನಾವು ಯಾವುದೇ ನಾನು ಕೊಡುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ವೈಟ್ ಶೀಟ್ ತಗೊಂಡು 1 ಸಾರಿ ಬರಿಬೇಕು, 3 ಸಾರಿ ಅದನ್ನ ಜಪ ಮಾಡಬೇಕು. ಅದೇ ರೀತಿ 108 ಸಾರಿ ಬರೆದು ಮನಸ್ಸಿನಲ್ಲಿ ಅನ್ಕೊಳ್ತಿರಲ್ಲ, ಅವಾಗ ಮಾತ್ರ ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಸಿದ್ಧಿ ಆಗುವಂಥದ್ದು. ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ಯಾರೆಲ್ಲ ಮಾಡ್ತಾ ಇದ್ದೀರೋ. ಸೊ ಇಷ್ಟೆಲ್ಲ ಆದ್ಮೇಲೆ ನೀವು 1 ದಿನಕ್ಕೆ ಅದು ನಿಮಗೆ 1 ಗಂಟೆನಲ್ಲಿ ಬರ್ತು ಬಿಡ್ತೀರಿ, ಸಿದ್ಧಿ ಆಗುತ್ತೆ. ರಾತ್ರಿ ನೀವು ಊಟ ಮಾಡಿ ಮಲಗಕ್ಕೆ ಹೋದಾಗ ಸ್ವಲ್ಪ ನೀವು ಕೈಯನ್ನ ಹೀಗೆ ಅನ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಉಸಿರಾಟದ ಕಡೆ ಗಮನ ಕೊಟ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕೊಂಡು ನೀವು ನೋಡಿ, ಒಂದ್ಸತಿ ಕೈಯನ್ನ ಹೀಗೆ ಅನ್ಕೊಂಡು ನೋಡಿ, ಕಣ್ಣನ್ನ ಜೋರಾಗಿ ಮುಚ್ಕೋಬೇಕು, ಹಾಗೆ ಹಿಂಗ್ ತೆಗಿಬೇಕು. ಜೋರಾಗಿ ಮುಚ್ಕೋಬೇಕು, ಹಾಗೆ ಹೀಗೆ ತೆಗಿಬೇಕು. ಜೋರಾಗಿ ಮುಚ್ಕೋಬೇಕು, ಹಾಗೆ ತೆಗಿಬೇಕು. ನಂತರ ನೋಡಿ, ಇಲ್ಲಿ ನೀವು ಈ ತರ ನೀವು ಇದನ್ನ ಮಸಾಜ್ ಮಾಡಬೇಕು. ಈ ಸೈಡು ಮಸಾಜ್ ಮಾಡಿ, ಈ ಸೈಡ್ ಚೆನ್ನಾಗಿ ಮಸಾಜ್ ಮಾಡಿ, ಈ ಸೈಡ್ ಚೆನ್ನಾಗಿ ಮಸಾಜ್ ಮಾಡಿ. ಹಾಗೆ ನೀವು ಇಲ್ಲಿ ನೋಡಿ, ಇಲ್ಲಿ ಮಸಾಜ್ ಮಾಡ್ಕೊಳ್ಳಿ, ಇಲ್ಲಿ ಮಸಾಜ್ ಮಾಡ್ಕೊಳ್ಳಿ, ಇಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕುತ್ತಿಗೆಯ ಭಾಗ ಇರುತ್ತಲ್ಲ, ಹಿಂಭಾಗ, ಇಲ್ಲಿ ಈ ಬೆರಳಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ನಿಮ್ಮ ಈ ಬೆರಳಿಂದ ಇಲ್ಲೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು ಈ ಪಾರ್ಟ್ ಪೂರ್ತಿ. ಆಮೇಲೆ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಪ್ರೆಸ್ ಮಾಡಿ, ರಿಲೀಸ್, ಪ್ರೆಸ್, ರಿಲೀಸ್, ಪ್ರೆಸ್, ರಿಲೀಸ್. ನಾನು ವಿಡಿಯೋ ಮಾಡಬೇಕಾದ್ರೆ ಕಣ್ಣು ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ, ನೀವು ಕಣ್ಣು ಮುಚ್ಕೊಂಡೇ ಮಾಡ್ಕೊಳ್ಳಿ, ಆಯ್ತಾ? ಇದೆಲ್ಲ ಮಾಡಿದ ಮೇಲೆ ನೀವು ಹಾಗೆ ಹೀಗೆ ಇಟ್ಕೊಂಡ್ಬಿಟ್ಟು ಕೈನ ಇಟ್ಕೊಳ್ಳಿ, ಹಿಂಗೆ ಕುತ್ಕೊಳ್ಳಿ. ಸೋಮ 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 ಸೋಮ
ನನಗೆ ತುಂಬ ಮನಸ್ಸಿಗೆ ನೆಮ್ಮದಿಯಾಗೋ ಥರ ಶಾಂತಿಯುತವಾದ ಒಳ್ಳೆಯ ನೋಡಿ. ಆಲ್ರೆಡಿ ನಂಗೆ ನಿದ್ದೆನೇ ಬಂದಂಗಾಯಿತು. ತುಂಬ ಚೆನ್ನಾಗಿ ನಾನು ನಿದ್ದೆ ನಿದ್ದೆ ಮಾಡಿದ್ದೀನಿ. ಈಗ ಮಲಗಿದ್ರೆ ಬೆಳಿಗ್ಗೆ ಅಂದರೆ ಒಂದು 8 hours ನನಗೆ ನಿದ್ದೆ ಬಂದಿದೆ. 8 hours ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಯಾವುದೇ ಥರದ ಸ್ಟ್ರೆಸ್ಸು, ಪ್ರೆಷರ್ಸು, ಟೆನ್ಷನ್ಸು, ಅನ್ವಾಂಟೆಡ್ಡು, ಫಿಯರು, ಫೋಬಿಯಾ ಎಲ್ಲವೂ ಹೊರಟೋಗಿದೆ. ನೆಮ್ಮದಿಯಾದ ದೇಹ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗುವಂಥ ಒಳ್ಳೆಯ ಥೆರಪಿ ನಿದ್ದೆ. ಈ ನಿದ್ದೆಯನ್ನು ನಾನು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೋಮ 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 ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಳ್ಳಿ. ಹೇಳ್ತಾನೇ ಹೋಗಿ ಮಲ್ಕೊಂಬಿಡಿ. ನೋಡಿ, ಇಲ್ಲಿ ಒಂದು ಸಣ್ಣ ಇದನ್ನ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಡಿಸ್ಟರ್ಬ್ಡ್ ಸ್ಲೀಪ್ ಇದೆ, ಯಾರಿಗೆಲ್ಲ ಟೆನ್ಷನ್ ಸ್ಲೀಪ್ ಇದೆ, ಯಾರಿಗೆಲ್ಲ ಮಧ್ಯೆ ನನಗೆ ಫಿಯರ್ ಅಂತ ಆಗುತ್ತೆ, ಗಾಬರಿ ಆಗುತ್ತೆ, ಭಯ ಆಗುತ್ತೆ, ಆತಂಕ ಆಗುತ್ತೆ ಅಂತ ಅನ್ಕೊಂಡಿದ್ದೀರೋ, ಮನೆಯವರು ಇದಕ್ಕೆ ಸಹಕಾರ ನೀಡಬೇಕು. ಹೇಳಿ, ನಾನು ಒಂದು ವೇದಿಕ್ ಸ್ವಿಚ್ ವರ್ಡನ್ನು ನಾನು ಚಾಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಮಲ್ಗಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಗೊತ್ತಾ, ಇನ್ನು ಮಲಗಿರ್ತಾರೆ, ಅವ್ರನ್ನ ಏಳಿಸ್ಬಿಟ್ಟು ರಾತ್ರಿ ಕಿಚನ್ ಲೈಫ್ ಆಫ್ ಮಾಡ್ಲಾ, ಹಾಲು ಫ್ರಿಜ್ಜಲ್ಲಿ ಇಟ್ಟಿದ್ಯಾ, ಈ ಥರದ್ದೆಲ್ಲ ಹೌಸ್ ವೈಫ್ಗಳಿಗೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ ಇನ್ಯಾರೋ ಲೇಟಾಗಿ ಬಂದು ಬೆಲ್ ಮಾಡೋದು, ಪಾಪ ಲೇಡೀಸೇ ಎದ್ದೋಗಿ ಬಾಗಿಲು ತೆಗೆದು ಅವರಿಗೆ ಊಟಕ್ಕೆ ಕೊಡೋ ಅಂಥದ್ದು ಇದೆಲ್ಲ ನಡೀತಾ ಇರುತ್ತೆ. ಹೀಗಾಗಿ ಎಷ್ಟೋ ಜನ ಲೇಡೀಸ್ಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ, ಬೆಳಿಗ್ಗೆನೂ ಬೇಗ ಹೇಳಬೇಕು. ಲೇಡೀಸ್ಗಳದ್ದು ಅಂದರೆ ಗೃಹಿಣಿಯರದು ತುಂಬ ಪ್ರೆಷರ್ ವರ್ಕ್ ಇರುತ್ತೆ. ಯಾರು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಹೌಸ್ ವೈಫ್ಗಳ ಒಂದು ಕೆಲಸ ಮನೆಯಲ್ಲಿ ನಡೀತಾ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಗೃಹಿಣಿಯರು ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತಾನೆ ಈ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಎಲ್ಲರೂ ಒಂದು ಥಮ್ಸ್ ಅಪ್ನ ಕೊಡಿ, ಅಂದರೆ ಲೈಕನ್ನು ಕೊಡಿ, ಹೈಪನ್ನು ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇಷ್ಟೆಲ್ಲ ಮಾಡುವಾಗ ನೀವು ಹೇಳಿ, ನಾನು ನಮ್ಮದೇ ಮನೆಯಲ್ಲೇ ಕುತ್ಕೊಂಡು ಒಂದು ಥೆರಪಿ ಮಾಡ್ಕೊಳ್ತಾ ಇದ್ದೀನಿ ನಿದ್ದೆಗೋಸ್ಕರ. ಯಾವ ಒಂದು ಇದನ್ನು ಬೇಡ, ಇವತ್ತು ನಾನು ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ನೀವು ಸೋಮ ಅನ್ಕೊಂಡು ಮಾಡಿ. ಮೊದಲನೇ ದಿನನೇ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತಾ? ಕೆಲವರಿಗೆ ಬರುತ್ತೆ. ಯಾಕೆ? ಅವರ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಇಂದ ಅವತ್ತಿನ ದಿವಸಕ್ಕೆ ಬರುತ್ತೆ. ಕೆಲವರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಏನಾಗುತ್ತೆ, ಮೊದಲನೇ ದಿನ ನಿಮಗೆ ನಿದ್ದೆನೇ ಬರಲ್ಲ ಅನ್ನೋರು 1 hour ನಿದ್ದೆ ಮಾಡ್ಬೋದು ಅಲ್ವಾ? ಅದೇ ತಾನೇ ಅಲ್ಲಿ ಪಾಸಿಟಿವ್. ಹಾಗೆ 2ನೇ ದಿನನೂ ಮಾಡ್ಕೊಳ್ಳಿ, 3ನೇ ದಿನ, ಹೀಗೆ ಸ್ಲೀಪ್ ಅವರ್ಸ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಬೇಗ ಇದು ವರ್ಕ್ ಆಗಕ್ಕೆ ಶುರು ಮಾಡುತ್ತೆ. ಅವ್ರು ಯಾವ ರೀತಿ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಂಬಿಕೆ ಇಟ್ಕೊಂಡು, ಯಾವ್ದು ಗಜಿಬಿಜಿ ಯಾವ್ದು ತಲೆಯಲ್ಲಿ ಇಟ್ಕೊಂಡು ಇಲ್ಲ, ನನಗೆ ನಿದ್ದೆ ಬೇಕು, ಈ ಥೆರಪಿನ ನಾನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಕುತ್ಕೊಳ್ಬೇಕು. ಒಂದು ದೃಢವಾಗಿ ನೀವು ಯಾರು ಮಾಡ್ತಾ ಇದ್ದೀರೋ 2-3 ದಿವಸದಲ್ಲೇ ನೀವು ಇದನ್ನ ನಿದ್ದೆನ ಮಾಡಕ್ಕೆ ಶುರು ಮಾಡ್ತೀರಿ. ಸ್ಲೀಪ್ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಸ್ಲೀಪ್ ಮಾಡ್ತೀರಿ. ಸೊ ಇದನ್ನು ನೀವು ಮಾಡ್ತಾ ಬನ್ನಿ. ಹಾಗೇನೆ ಒಂದು ವಾರ ಅಷ್ಟೊತ್ತಿಗೆ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಸ್ಲೀಪ್ ಲೆವೆಲ್ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ಕೊಡುತ್ತೆ. ಮೊದಲನೇ ದಿನನೇ ಈಗ ವಿಡಿಯೋ ನೋಡ್ಬಿಟ್ಟಿದೀನಿ, ರಾತ್ರಿ ಕುತ್ಕೊಂಡು ಮಾಡಿದೆ, ಅಯ್ಯೋ ಬರ್ಲೇ ಇಲ್ಲ, ನೆಗೆಟಿವ್ ಥಾಟ್ಸಿಗೆ ಹೋಗ್ಲೇಬೇಡಿ. ಯಾವ ವೇದಿಕ್ ಸ್ವಿಚ್ ವರ್ಡ್ಸು ಇದು ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಅಥವಾ ನಾನು ಕುತ್ಕೊಂಡು ಏನೋ ಬೇಕು ಅಂತ ಮಾಡಿದ್ದಲ್ಲ, ವೇದಗಳ ಕಾಲದಿಂದನೂ ಬಂದಿರುವಂತ ಈ ಒಂದು ಸ್ವಿಚ್ ವರ್ಡ್ಸ್. ಇದರೊಟ್ಟಿಗೆ ಇನ್ನೊಂದು ತುಂಬಾ ಒಂದು ಅದ್ಭುತವಾದ ಅಂತ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಕುಂಭಕರ್ಣ ಅಂತ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಈ 2 ಸ್ವಿಚ್ ವರ್ಡ್ ನಿದ್ದೆಗೆ. ಇಲ್ಲೂ ನೋಡಿ, ನಂಬರ್ 1 ಹಾಕೋಬೇಕು, ಕುಂಭಕರ್ಣ ಅಂತ ಬರಿಬೇಕು. ಕಣ್ಣನ್ನ ಮುಚ್ಕೊಂಡು ಕುಂಭಕರ್ಣ ಅಂತ ಹೇಳಿ ಚಾಂಟ್ ಮಾಡಬೇಕು. ಅದೇ ತರ 108 ಸಾರಿ ಬರಿಬೇಕು, ಕಣ್ಣು ಮುಚ್ಕೊಂಡು ಕುಂಭಕರ್ಣ ಅಂತ ಹೇಳಿ ಚಾಂಟ್ ಮಾಡಬೇಕು. ಈ 2 ವೇದಿಕ್ ಸ್ವಿಚ್ ವರ್ಡ್ ತುಂಬಾ ನೀವು ಹುಡುಕಿದ್ರೂ ಸಿಗಲ್ಲ, ಅಷ್ಟು ಪವರ್ಫುಲ್ ಆಗಿದೆ. ನೀವು ಕುತ್ಕೊಂಡು ಮಾಡಬೇಕು. ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ನೀವು ಯಾವ ರೀತಿ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ವರ್ಕ್ ಆಗ್ತಾ ಇದೆ ಆ ರೀತಿ ನಿಮ್ಮ ಮನೆ ಬಾಗಿಲಿಗೆನೆ ಯಾರು ಸಜೆಷನ್ಸ್ ಬೇಡ, ಯಾವ ಡಾಕ್ಟರ್ನು ಮೀಟ್ ಮಾಡೋದು ಬೇಡ, ಯಾವ ಒಂದು ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳ್ಳೋದು ಬೇಡ, ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹೆಲ್ಪ್ ಬೇಡ. ನನ್ನ ವಿಡಿಯೋ ನಿಮಗೆ ಸಿಕ್ಕಿದ್ಯಾ ನೋಡ್ಬಿಟ್ಟು ಇದನ್ನ ಮಾಡ್ತಾ ಹೋಗಿ, ಕಣ್ಣು ತುಂಬಾ ನಿದ್ದೆ ಮಾಡಿ
ನೆಮ್ಮದಿಯಾಗಿ ಬೆಳಿಗ್ಗೆ ಫ್ರೆಶ್ ಆಗಿ ಕಣ್ಣನ್ನು ಓಪನ್ ಮಾಡಿ ಆಕ್ಟಿವ್ ಆಗಿ ನೀವು ನಿಮ್ಮ ದಿನಚರಿಯನ್ನ ಉಪಯೋಗವನ್ನ ನೀವು ಮಾಡ್ಕೋಬಹುದು. ಈ ಒಂದು ಸೋಮ ಮತ್ತೆ ಕುಂಭಕರ್ಣ ಅನ್ನುವಂತ ಈ ಎರಡು ನಿದ್ದೆಗೋಸ್ಕರನೇ ಯಾರಿಗೆಲ್ಲ ನೋಡಿ ಏನ್ ಹೇಳ್ತಾರೆ ಗೊತ್ತಾ, ಸೈಕಾಲಜಿ ಕೂಡ ಹೇಳುತ್ತೆ, ಇನ್ಸೋಮ್ನಿಯಾ ಅಂತ ಕರೀತಾರೆ ಇದನ್ನ. ನಿದ್ರಾಹೀನತೆ, ನಿದ್ರೆನೆ ಬರ್ತಾ ಇಲ್ಲ, ಏನೇನೋ ಪ್ರೆಷರ್ಸ್ ಟೆನ್ಷನ್ಸ್ ಇಟ್ಕೊಂಡಿದ್ದೀರಾ ಅಷ್ಟೇ ಅವ್ರು ಹೇಳೋದು. ನಿಮ್ ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳಿ, ನಿಮ್ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ. ಅರೆ ರಾತ್ರಿ ಆಯ್ತು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಮಲಗುತ್ತೆ, ನಿಮಗೆ ಯಾಕ್ರಿ ನಿದ್ದೆ ಬರಲ್ಲ, ಇದೇ ತಾನೇ ಎಲ್ರು ಹೇಳೋ ಅಂತದ್ದು. ಸೊ ಒಳಗಡೆ ಇರೋಂತ ಈ ಪ್ರೆಷರ್ಸ್ ನ ಹೊರಗಾಕಿ ನಾನು ಕೊಟ್ಟಿರುವಂತ ಈ ವೇದಿಕ್ 2 ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಮಲ್ಲಿರುವಂತ ಒಂದು ನೋಡಿ, ನಾನು ಇವಾಗ ಕೊಡ್ತಾ ಇರೋ ವೇದಿಕ್ ಸ್ವಿಚ್ ವರ್ಡ್ಸ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ, ನಿಮ್ಮ ಒಂದು ಮನಸ್ಸಿಗೆ ಶಾಂತಿ, ದೇಹ ಮನಸ್ಸಿಗೆ ಒಳ್ಳೆ ಥೆರಪಿ ಸಿಗುತ್ತೆ. ಯಾಕಂದ್ರೆ ನಿದ್ದೆ ಮಾಡ್ತಾ ಇದ್ದೀರಿ, 2 ಒಳ್ಳೆ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಿಮ್ಮ ಮನಸ್ಸಿಗೆ ತಗೊಳ್ತಾ ಇದ್ದೀರಿ. ನಿಮ್ಮ ಫಿಸಿಕಲಿ, ನಿಮ್ಮ ಮೆಂಟಲಿ ಆ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ, ಒಳ್ಳೇದಾಗುತ್ತಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಆಕ್ಟಿವ್ ಆಗ್ತೀರಿ, ಲೈವ್ಲಿ ಆಗ್ತೀರಿ, ಫ್ರೆಶ್ ಆಗ್ತೀರಿ, ನಿಮ್ ಕೆಲಸನ ನೀವು ಖುಷಿಯಿಂದ ಮಾಡ್ಕೊಳ್ತೀರಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕೋಪ ಇರುತ್ತೆ, ಸಿಡಿ ಇರುತ್ತೆ, ಆಲಸ್ಯ, ಉದಾಸೀನತೆ, ಒಂದು ಸೋಮಾರಿತನ, ಮೈ ಭಾರ, ಇದೆಲ್ಲದನ್ನು ಯಾರೆಲ್ಲ ನಿದ್ದೆ ಮಾಡಲ್ವೋ ಅವರು ಇವಾಗ ಒಂದ್ ಅರ್ಧ ಗಂಟೆ ಮಾಡೋಣ ಅಂತ ಅಂದ್ಬಿಟ್ಟು 9 ಗಂಟೆ ಆದ್ರೂ ಸ್ನಾನ ಇಲ್ಲದೆ, ತಿಂಡಿ ಇಲ್ಲದೆ, ಕೂತಿರೋ ಕಡೆನೆ ಕೂತ್ಕೊಳ್ಳೋದು, ಬೇಜಾರಾಗುತ್ತೆ ಅಂತ ಟಿವಿ ನೋಡೋದು, ಮೊಬೈಲ್ ಇಟ್ಕೊಳ್ಳೋದು, ಇದೆಲ್ಲದು ಸರ್ವೇ ಸಾಮಾನ್ಯ ನಿದ್ದೆ ಸರಿ ಆಗ್ಲಿಲ್ದವರಿಗೆ. ಸೊ ಹಾಗಾಗಿ ಇವತ್ತು ಕೊಟ್ಟಿರುವಂತ ಈ 2 ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.